ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಥಿಂಕ್ 2.5 ವಾರಗಳಾಗಿರಬೇಕು ವಿಡಿಯೋ ಹಾಕಿ. ಸುಮಾರು ರೀಸನ್ಸ್ಗಳಿದೆ. ಒಂದು 15 ದಿನದ ಮೇಲೆ ಆಗಿತ್ತು. ಸ್ವಲ್ಪ ಹುಷಾರು ತಪ್ಪಿ ಏನು ಅಂತ ಫಿಗರ್ ಔಟ್ ಮಾಡೋಕ್ಕಾಗದೆ ಒಂದು ಸಲ ಹಾಸ್ಪಿಟ್ಲಿಗೆ ಹೋಗಿ ಅದೇನೋ ರಿಪೋರ್ಟ್ ಅಂತ ಬಂದು ಇನ್ನೊಂದು ಸಲ ಹಾಸ್ಪಿಟ್ಲಿಗೆ ಹೋಗಿ ಏನು ಅಂತ ಗೊತ್ತಾಗದೆ ಫೈನಲಿ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಬೇಕಾದಂಥ ಸಿಚುವೇಶನ್ ಬಂದ್ಬಿಡ್ತು ನನಗೆ. ಏನಾಗಿತ್ತು, ಏನು, ಯಾಕೆ ಆರೋಗ್ಯದ ಸಮಸ್ಯೆ ಆಗಿತ್ತು ಅದೆಲ್ಲನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ಮಾತಾಡೋಕ್ಕೆ ಅದ್ರ ಬಗ್ಗೆ ಹೋಗಲ್ಲ, ಅದಕ್ಕೆ ಅಂತಲೇ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಬಿಕಾಸ್ ಐ ಥಿಂಕ್ ಕೆಲವು ಇನ್ಫಾರ್ಮೇಷನ್ಗಳು ರಿಲೇಟೆಡ್ ಟು ಆರೋಗ್ಯ ಕೆಲವು ನಮಗೆ ಗೊತ್ತೇ ಆಗಲ್ಲ, ಇಗ್ನೋರ್ ಮಾಡಿಬಿಡ್ತೀವಿ ಅಥವಾ ಬೇರೆ ಏನೋ ನೋವಂತ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ಅದಕ್ಕಾಗಿ ನಾನು ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ವಿಚ್ ವಿಲ್ ಬಿ ಮೈ ನೆಕ್ಸ್ಟ್ ವಿಡಿಯೋ. ಬಟ್ ಇವತ್ತು ಆಲ್ಮೋಸ್ಟ್ 2 ವಾರ ಆದಮೇಲೆ ಪ್ರಾಪರಾಗೆ ಮನೆಯಲ್ಲಿ ಅಡುಗೆ ಮಾಡಿ ಮಧ್ಯಾಹ್ನ ತಿಂಡಿ ಮಾಡ್ಕೊಂಡ್ಬಿಡ್ತಿದೆ. ಬಟ್ ಮಧ್ಯಾಹ್ನ ಯಾರೋ ಕಳಿಸೋರು, ಇನ್ನೊಂದೇನೋ ಆಗೋದು, ಮತ್ತೊಂದೇನೋ ಆಗೋದು, ಬಿಕಾಸ್ ನಂಗೆ ಹುಷಾರಿರಲಿಲ್ಲ ಅನ್ನೋ ಕಾರಣಕ್ಕೆ ಮಧ್ಯಾಹ್ನ ನಾನು ಒಳ್ಳೆ ಎಣ್ಗಾಯಿ, ಬಿಸಿ ಬಿಸಿ ಅನ್ನ, ಮೊಟ್ಟೆ ಗಿಟ್ಟೆಲ್ಲ ಮಾಡ್ಕೊಂಡು ತಿಂದೆ. ಸಂಜೆಗೆ ಎತ್ತೋಟ್ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಆಲ್ಸೋ ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು. ಜೊತೆಗೆ ನೆಲ್ಲಿಕಾಯಿ ಕಂಪ್ಲೀಟಾಗೆ ನಾನೇನು 2 ಥರದ ನೆಲ್ಲಿಕಾಯಿ ಒಂದು ಜ್ಯೂಸಿಗೆ ಏನು ಮಾಡ್ಕೋತೀನಿ. ಆ್ಯಂಡ್ ಇನ್ನೊಂದು ಲಾಸ್ಟ್ ಟೈಮ್ ಹೇಳಿದ್ದಾಯಿತು ಸದ್ಗುರು ಅವರ ರೆಸಿಪಿ ಅಂತ, ಅದನ್ನು ತೋರಿಸಿ ಅಂತ ಕೇಳಿದರೆ ಅದನ್ನು ಮಾಡ್ಕೊಳ್ಳೋಕ್ಕೆಲ್ಲ ತಂದಿದ್ದೆ. ಮನೆಯೆಲ್ಲ ಖಾಲಿ ಆಗಿತ್ತು ಅಂತ. ಸೊ ಐ ಥಾಟ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಮೊದಲನೇ ನೆಲ್ಲಿಕಾಯಿ ರೆಸಿಪಿ ಮಾಡೋದು ಇಸ್ ವೆರಿ ವೆರಿ ಈಸಿ ಆಯಿತಾ. ಇದು ನಾನು ಆಲ್ರೆಡಿ ಎಲ್ಲ ಕಟ್ ಮಾಡಿಕೊಂಡು ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಫಸ್ಟು ಈ ಸದ್ಗುರು ಅವರ ರೆಸಿಪಿ ಮಾಡೋದಕ್ಕೆ ಇಲ್ಲಿ 6 ನೆಲ್ಲಿಕಾಯಿ ಇದೆ. 6 ನೆಲ್ಲಿಕಾಯಿನ ನಾನು ತುರಿದಿಟ್ಕೊಂಡಿದ್ದೀನಿ ಚಂದ, ಯಾಕಂದರೆ ತಿನ್ನೋಕ್ಕೆ ಈಸಿ ಆಗುತ್ತೆ ಬೆಳಗ್ಗೆ ಹೊತ್ತು ಅನ್ನೋ ಕಾರಣಕ್ಕೆ. ಸೊ ಇದಕ್ಕೆ ಏನು ಮಾಡ್ತೀನಿ ಅಂತ ಅಂದರೆ, ಇಲ್ಲಿ ಒಂದು 1 ಟೇಬಲ್ ಸ್ಪೂನಷ್ಟು ತುರಿದಿಟ್ಕೊಂಡಿರುವಂಥ ಶುಂಠಿ ಇದೆ. ಇದನ್ನು ಶುಂಠಿನ ಇದಕ್ಕೆ ಹಾಕ್ಕೊಳ್ತೀನಿ. ದಿಸ್ ಈಸ್ ವೆರಿ ವೆರಿ ಸಿಂಪಲ್, ಓಕೆನಾ. ಇದು ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಇದನ್ನು ನಾನು 1 ಟೀ ಸ್ಪೂನ್ ಹಾಕ್ಕೋತೀನಿ. ಸರಿಯಾ, 1 ಟೀ ಸ್ಪೂನ್ ಅಷ್ಟೇ. ಆ್ಯಂಡ್ ಇದು ಸೋಕ್ ಹಾಕೋಷ್ಟು ಜೇನುತುಪ್ಪ ಹಾಕಬೇಕಾಗತ್ತೆ. ಇದು ಮನುಕ ಹನಿ. ಈಗ ಇದಕ್ಕೆ ಎಷ್ಟು ಸೋಕಾಗತ್ತೆ ಗೊತ್ತಿಲ್ಲ, ಯಾಕಂದರೆ 6 ನೆಲ್ಲಿಕಾಯಿ ಅಂತ ಅಂದರೆ ಇದನ್ನು ಒಂದು 3-4 ದಿನ ಬರುತ್ತೆ. ಅಂದರೆ ನಾನು ಲಾಸ್ಟ್ ಟೈಮ್ ನೀವು ನೋಡಿದರೆ ದೊಡ್ಡ ಬ್ಯಾಚ್ ಮಾಡಿದೆ. ಆ್ಯಕ್ಚುಲಿ ಆ ಥರ ಮಾಡ್ಕೊಳ್ಬಾರ್ದಂತೆ, ಅಷ್ಟು ದೊಡ್ಡ ಬ್ಯಾಚು. ಸೊ ಹಾಗಾಗಿ ಸಣ್ಣ ಬ್ಯಾಚ್ ಮಾಡ್ಕೊತಾ ಇದ್ದೀನಿ ಈಗ ನಾನು. ಸೊ ಇಷ್ಟು ಈ ಏನಂತಾರೆ, ಈ ಗ್ಲಾಸ್ ಜಾರಲ್ಲಿ ತುಂಬುವಷ್ಟು ನಾನು ಮಾಡ್ಕೊತೀನಿ. ಸೊ ದಿನದಲ್ಲಿ ಒಂದು 2 ಸಲ ತಿಂತೀನಿ ಇದನ್ನು. 1 ಸ್ಪೂನ್ ಸುಮ್ಮನೆ ಹಾಗೆ ತೊಗೊಂಡು ತಿಂದುಬಿಡ್ತೀನಿ. ಈಗ ಹನಿ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಮೋಸ್ಟ್ಲಿ 2 ಟೇಬಲ್ ಸ್ಪೂನ್ ಬೇಕಾಗಬಹುದು. ಆ್ಯಂಡ್ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ದಟ್ ಜೇನುತುಪ್ಪ ಸಾಕಾ ಅಥವಾ ಇನ್ನೂ ಬೇಕಾ ಅಂತ ಗೊತ್ತಾಗತ್ತೆ. ಹಿಂಗೆ ಯಾಕೋ ಸಾಕು ಅಂತ ಅನಿಸ್ತದೆ, ಬಿಕಾಸ್ ಇದನ್ನು ನಾವು ಸೋಕ್ ಮಾಡಿ ಇಡೋದ್ರಿಂದ ನೆಲ್ಲಿಕಾಯಿನೂ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಜೇನುತುಪ್ಪ ಸಾಕು ಆಗುತ್ತೆ. 2 ಟೇಬಲ್ ಸ್ಪೂನ್ ಸಾಕು. ಇಟ್ಸ್ ಜಸ್ಟ್ ದ್ಯಾಟ್ ಹಾಕಿರುವಂಥ ಪೆಪ್ಪರ್ ಇರ್ಬೋದು ಅಥವಾ ಶುಂಠಿ ಇರ್ಬೋದು ಚೆಂದ ಮಿಕ್ಸ್ ಆಗಬೇಕಷ್ಟೇ. ಎಲ್ಲ ಚೆಂದ ಮಿಕ್ಸ್ ಆಗಬೇಕು. ಇಲ್ಲಾಂದರೆ ಒಂದೊಂದು ಕಡೆಗೇ ಒಂದೊಂದು ಪೋರ್ಷನ್ ಇದ್ದುಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಶುಂಠಿ ಇರ್ಬೋದು ಅಥವಾ ಬ್ಲ್ಯಾಕ್ ಪೆಪ್ಪರ್ ಇರ್ಬೋದು ಅದು. ಸೊ ಇದು ರಿಚ್ ಇನ್ ವೈಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಆ್ಯಂಡ್ ಗಟ್ಟಿಗೆ ತುಂಬ ಒಳ್ಳೆಯದು. ನೀವು ಜನರಲಿ ನೋಡಿದರೆ ಎಲ್ಲರ ಬಾಡಿಯಲ್ಲೂ ವೈಟಮಿನ್ ಸಿ ಡೆಫಿಷಿಯನ್ಸಿ ಜಾಸ್ತಿನೇ ಯಾವಾಗಲೂ ಕಾಣಿಸ್ತಿರುತ್ತೆ. ಬಿಕಾಸ್ ನಮಗೆ ವೈಟಮಿನ್ ಅಷ್ಟು ಸಿಗಲ್ಲ ತಿನ್ನುವಂಥ ಊಟದಲ್ಲಿ. ಸಪ್ಲಿಮೆಂಟ್ಸ್ನಿಂದನೂ ಕವರ್ ಮಾಡೋಕ್ಕಾಗಲ್ಲ. ಸೊ ಜಾಸ್ತಿ ವೈಟಮಿನ್ ಸಿ ಇರುವಂಥ, ಈಗ ನೆಲ್ಲಿಕಾಯಿ ಇರ್ಬೋದು ಅಥವಾ ಆರೆಂಜ್ ಇರ್ಬೋದು, ಇದನ್ನೆಲ್ಲ ನಾವು ಜಾಸ್ತಿ ತಿಂತಾ ಇರಬೇಕಾಗತ್ತೆ. ಆ್ಯಂಡ್ ಇದು ಏನೋ ನಮ್ಮ ಗಟ್ ಹೆಲ್ತಿಗೆ ಸಿಕ್ಕಾಪಟ್ಟೆ ಒಳ್ಳೆಯದಿರೋದ್ರಿಂದ ನಾನು ಇದನ್ನು ತಿಂತೀನಿ. ಆ್ಯಂಡ್ ಆಲ್ಸೋ ಇಮ್ಯುನಿಟಿನ ಬೂಸ್ಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಈ ಬ್ಯಾಚ್ ಮಾಡ್ಕೊಂಡ್ಬಿಟ್ರೆ, ಜ್ಯೂಸ್ ಮಾಡ್ಕೊಂಡ್ಬಿಟ್ರೆ ನಾನು ಪ್ರತಿದಿನ
ಅಲ್ಲಿ ಎದ್ದಿದ ತಕ್ಷಣವೇ ಖಾಲಿ ಹೊಟ್ಟೆನಲ್ಲಿ ತೊಗೊಳ್ಳೋದೇ ಫಸ್ಟ್ ಇದನ್ನು ನಾನು ಸ್ಟಾರ್ಟ್ ಮೈ ಡೇ ವಿತ್ ದಿಸ್. ಮಧ್ಯದಲ್ಲಿ ಇದನ್ನು 1 ಸ್ಪೂನೋ 2 ಸ್ಪೂನೋ ತಿಂದರೂ ಆಗೋಗುತ್ತೆ. ಅಥವಾ ಟು ಸ್ಟಾರ್ಟ್ ಅ ಡೇ ವಿತ್, ಈಗ ಇದನ್ನು ಜ್ಯೂಸ್ ಖಾಲಿ ಆಗಿದೆ, ಅದು ಕ್ಯೂಬ್ಸ್ಗಳು ಖಾಲಿ ಆಗಿದೆ ಅಂತ ಬಂದಾಗ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಡೇ ವಿತ್ ದಿಸ್. ಸೊ ಇದು ನನಗೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನನ್ನ ಗಟ್ಟಿಗೆ ತುಂಬ ಅಡ್ಜಸ್ಟ್ ಆಗ್ತಾಯಿದೆ. ಬೇರೆ ಏನೋ ಈಗ ಕಾಫಿನೂ ಸುಮಾರು ತಿಂಗಳುಗಳಾಗೋಯ್ತು ಖಾಲಿ ಹೊಟ್ಟೆಗೆ ಕಾಫಿ ಕೊಡೋದನ್ನು ಬಿಟ್ಟು. ಈ ಥರದ್ದು ಏನಾದರೂ ಈಗ ಬಿಸಿನೀರು ವಿತ್ ಹನಿ ಕುಡಿದ್ಬಿಡ್ತೀನಿ, ಆ ಥರದ್ದು ಏನೋ ಮಾಡ್ಕೋತಾ ಇರ್ತೀನಿ. ಅಥವಾ ಇದ್ದಾಗ ಇದನ್ನು ತೊಗೋತೀನಿ. ಸೊ ಬೇಸಿಕಲಿ ಈ ಬ್ಯಾಚ್ ಮಾಡಿ ತುಂಬ ದಿವಸ ಆಗಿತ್ತು, ಇದನ್ನು ಮಾಡ್ಕೋತಾ ಇದೆ. ಇಟ್ ವಾಸ್ ವೆರಿ ಈಸಿ ಅಂತ ಅಂದ್ಬಿಟ್ಟು ಇದನ್ನು ಮಾಡ್ಕೋತಿದ್ದೆ. ಆ್ಯಂಡ್ ಈ ಜ್ಯೂಸ್ ಮಾಡ್ಕೊಂಡು ಬೇಕಂತ ಅನ್ನಿಸ್ತು, ಹಾಗಾಗಿ ತೊಗೊಂಡು ಬಂದಿದ್ದು. ಇದನ್ನಿಷ್ಟೇ ನೋಡಿ, ಕಲರು ಚೇಂಜ್ ಆಯಿತು. ಆ್ಯಂಡ್ ಆಲ್ಸೋ ಇಲ್ಲೆಲ್ಲ ಆಲ್ರೆಡಿ ವಾಟರ್ ಬಿಟ್ಕೊಳ್ಳೋಕ್ಕೆ ಶುರು ಮಾಡಿದೆ. ಸೊ ದಿಸ್ ಇಸ್ ದ ಒನ್. ಕ್ಲೋಸ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಸೊ ಈಗ ನೆಲ್ಲಿಕಾಯಿ ಜ್ಯೂಸ್ ಆಬ್ವಿಯಸ್ಲಿ ಐಸ್ ಕ್ಯೂಬ್ ಥರ ಮಾಡಿಟ್ಕೋತೀನಿ. ಪ್ರತಿದಿನ ಬೆಳಗ್ಗೆ 2 ಕ್ಯೂಬ್ ಜೊತೆಗೆ ಸ್ವಲ್ಪ ಬಿಸಿ ನೀರು ಹಾಕಿ 1 ಟೀ ಸ್ಪೂನ್ ಕೊಬ್ಬರಿ ಎಣ್ಣೆ, ಕೋಲ್ಡ್ ಪ್ರೆಸ್ಡ್ ಕೊಬ್ಬರಿ ಎಣ್ಣೆನಾದರೂ ಹಾಕೋಬೋದು. ಅಥವಾ ನಾನು ಕೋಕೋನಟ್ MCT ಆಯಿಲ್ ಅಂತ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಏನು ಐಸ್ ಕ್ಯೂಬ್ಸ್ ಥರ ಮಾಡಿ ಇಟ್ಕೋತೀನಲ್ಲ, ಅದನ್ನು 2 ಕ್ಯೂಬ್ ಹಾಕ್ಕೊಂಡು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಅದಕ್ಕೆ ಇದು 1 ಟೀ ಸ್ಪೂನ್ ಎಣ್ಣೆನ ಹಾಕೋತೀನಿ. ಇದೇ ಹಾಕೋಬೇಕಂತನೂ ಏನಿಲ್ಲ, ನಾರ್ಮಲ್ ನಮ್ಮ ಕೋಲ್ಡ್ ಪ್ರೆಸ್ಡ್ ಕೊಬ್ಬರಿ ಎಣ್ಣೆ 1 ಟೇಬಲ್ ಸ್ಪೂನ್ ಹಾಕೊಂಡ್ರು ವಿಚ್ ಇಸ್ ವೆರಿ ವೆರಿ ಗುಡ್. ಬಟ್ ನಾನು ಇದು ಮನೆಯಲ್ಲಿದೆ ಆ್ಯಂಡ್ ಇದಕ್ಕೆ ಅಂತಲೇ ನಾನು ಇದನ್ನು ತರಿಸ್ಕೊಂಡಿದ್ದು. ಸೊ ಹಾಗಾಗಿ ನಾನು ಇದನ್ನು ಬಳಸ್ತೀನಿ. ಓಕೆ, ಇದರಲ್ಲಿ ಐ ಥಿಂಕ್ ಒಂದು 10ರಿಂದ 12 ನೆಲ್ಲಿಕಾಯಿ ಇದೆ ಅಂತ ನಂಗೆ ಅನಿಸುತ್ತೆ. ಮರ್ತೋಗಿದೆ ಕೌಂಟು, ಮಧ್ಯಾಹ್ನ ಕಟ್ ಮಾಡಬೇಕನ್ನೇ ನೆನ್ಪಿಟ್ಕೊಂಡಿದ್ದೆ, ಆಮೇಲೆ ಮರ್ತೋಯ್ತು ನನಗೆ. ಬಟ್ ಎನಿವೆ ಇಲ್ಲಿ ನೋಡ್ಕೊಳ್ಳಿ ಅಷ್ಟೇ. ಇದೆಲ್ಲ ನಂತರ ಕಣ್ಣಂಟೆಲೆ ಮಾಡ್ಕೊಳ್ಳೋದು. ಎಕ್ಸಾಕ್ಟ್ ಮೆಷರ್ಮೆಂಟ್ ಏನೂ ಇಲ್ಲ ಇದರಲ್ಲಿ. ಜೊತೆಗೆ ಇದು ಹಸಿ ಅರಿಶಿನ ಒಂದು ಐ ಥಿಂಕ್ ಇಷ್ಟು ತೊಗೊಂಡೆ, 1-1.5 ಇಂಚಷ್ಟು ಹಸಿ ಅರಿಶಿನ ತೊಗೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಇದು ಗೊತ್ತಾಗತ್ತೆ ಅನಿಸುತ್ತೆ. ಶುಂಠಿ ಇದು ಎಷ್ಟು ತೊಗೊಂಡಿದ್ದೀನಿ ಮೆಷರ್ಮೆಂಟ್ ಮರ್ತೋಗಿದೆ. ಪ್ರಾಬಬ್ಲಿ ಒಂದು ಇಷ್ಟು ಅಗಲ ಇತ್ತು ಅನ್ಸತ್ತದು ಶುಂಠಿ. ನೀಟಾಗೆ ತೊಳೆದು ಸಿಪ್ಪೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂಚೂರು 2.5 ಟೇಬಲ್ ಸ್ಪೂನ್ ಕಲಾಂಜಿ ಸೀಡ್ಸ್, ಕಪ್ಪು ಜೀರಿಗೆ ಅಂತಲೂ ಅಂತಾರೆ. ವೆರಿ ವೆರಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್. ನಮ್ಮ ಓವರಾಲ್ ಹೆಲ್ತಿಗೆ ತುಂಬ ಒಳ್ಳೆಯದಿದು. ಆ್ಯಂಡ್ ಸ್ಕಿನ್ನಿಗಿರ್ಬೋದು, ಹೇರಿಗಿರ್ಬೋದು, ಇದ್ರದ್ದು ಆಯಿಲು ಆ ಥರದ್ದೆಲ್ಲ ಸಿಗುತ್ತೆ, ಅಂದರೆ ಕ್ಯಾಪ್ಸ್ಯೂಲ್ಸ್ ಎಲ್ಲ ಸಿಗುತ್ತೆ. ಬಟ್ ನಾನು ಇದನ್ನು ನ್ಯಾಚುರಲ್ ಆಗಿರುವಂಥ ಸೀಡ್ಸ್ನೇ ಯೂಸ್ ಮಾಡೋಕ್ಕೆ ಪ್ರಿಫರ್ ಮಾಡ್ತೀನಿ, ಅದೆಲ್ಲ ನಾನು ತೊಗೊಳ್ಳಲ್ಲ. ಸೊ ಸಮ್ಟೈಮ್ಸ್ ಏನೋ ಸ್ಯಾಲಡ್ ಮಾಡಿಕೊಂಡ್ರೆ ಹೀಗೆ ಅದಕ್ಕೂ ಹಾಕ್ಕೋತೀನಿ ಸುಮ್ಮನೆ ಸ್ವಲ್ಪ ಹೀಗೆ. ಆ್ಯಂಡ್ ಬೆಳಗ್ಗೆ ಹೊತ್ತು ಓಟ್ ಮೀಲ್ ಮಾಡ್ಕೋತೀನಲ್ಲ, ಅದಕ್ಕೂ ಸುಮ್ಮನೆ ಹಿಂಗೆ ಸ್ಪ್ರಿಂಕಲ್ ಮಾಡ್ಕೋತೀನಿ. ಬಟ್ ಇದಕ್ಕೆ ಯೂಶ್ವಲಿ ನಾನು ಇದನ್ನು ಯೂಸ್ ಮಾಡ್ತೀನಿ. ಅಥವಾ ಹೇರ್ ಮಾಸ್ಕ್ ಮಾಡ್ಕೊಂಡಾಗ ಅಥವಾ ಹೇರ್ ಸ್ಪ್ರೇ ಮಾಡ್ಕೊಂಡಾಗ ನಾನು ಈ ಕಲಾಂಜಿ ಸೀಡ್ಸ್ನ ಯೂಸ್ ಮಾಡ್ತೀನಿ. ಇದರಲ್ಲಿ 2.5 ಟೇಬಲ್ ಸ್ಪೂನ್ ಕಲಾಂಜಿ ಸೀಡ್ಸ್ ಇದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ರುಬ್ಕೊಂಡು ಬರ್ತೀನಿ. ನೀರು ಹಾಕ್ಕೊಂಡು ರುಬ್ಬಬೇಕು. ಒಂಥರ ಫುಲ್ ನುಣ್ಣದಾಗೆ ಫೈನಾಗೆ ರುಬ್ಕೊಂಡಿದ್ದೀನಿ, ಆಯಿತಾ. ನಾನು ಎಷ್ಟೊಂದು ಜನ ನೋಡಿದ್ದೀನಿ ಇದನ್ನು ಫಿಲ್ಟರ್ ಮಾಡ್ಕೊತಾರೆ. ಫಿಲ್ಟರ್ ಮಾಡಿಕೊಂಡು ಕ್ಯೂಬ್ ಮಾಡಿಕೊಂಡು ಕನ್ಸ್ಯೂಮ್ ಮಾಡ್ತಾರೆ. ಬಟ್ ನನಗೇನಂತ ಅಂದರೆ ಇದನ್ನು ಫಿಲ್ಟರ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಎಷ್ಟೊಂದು ಒಳ್ಳೆಯ ಅಂಶಗಳಿದೆ. ಅರಿಶಿನ ಇರ್ಬೋದು, ನೆಲ್ಲಿಕಾಯಿ ಇರ್ಬೋದು, ಶುಂಠಿ ಇರ್ಬೋದು, ಅಥವಾ ಕಲಾಂಜಿ ಸೀಡ್ಸ್ ಇರ್ಬೋದು. ಇಟ್ಸ್ ಆಲ್ ಎವ್ರಿಥಿಂಗ್ ಇಸ್ ವೆರಿ ವೆರಿ ಗುಡ್. ನಂಗೆ ಅದು ಯಾವುದೂ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಎಂಥದ್ದು ಆಗಲ್ಲ. ಇದು ಕಂಪ್ಲೀಟಾಗಿ ಇದನ್ನು ಹೀಗೆ ಕನ್ಸ್ಯೂಮ್ ಮಾಡಿದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ನಾನು ಕುಡಿದು ಗಿಡ್ದು ಎಲ್ಲ ಮಾಡಿರೋದ್ರಿಂದ ನಂಗೆ ಏನೂ ಆಗದೇ ಇರೋದ್ರಿಂದ ಸೊ ನಂಗೆ ಏನೂ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಇದು ಎಂಟೈರ್ ಏನು ಮಿಕ್ಸ್ಚರ್ ಇದೆಲ್ಲ ಇದನ್ನು ಹಾಗೆ ನಾನು ಕನ್ಸ್ಯೂಮ್ ಮಾಡ್ತೀನಿ. ಹಾಗೆ ಕ್ಯೂಬ್ಸ್ ಮಾಡಿ ಇಟ್ಕೊಳ್ತೀನಿ. ಗ್ಲಾಸ್ ಜಾರಿಗೆ ಫಸ್ಟು ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಇದನ್ನು ಡೈಲ್ಯೂಟ್ ಮಾಡ್ಕೋತೀನಿ. ಯಾಕಂದರೆ ಇದು ಗಟ್ಟಿ ಇರೋದ್ರಿಂದ ಒಳ್ಳೆ ಚಟ್ನಿ ಥರ ಇದೆ. ಸೊ ಹಾಗಾಗಿ ಒಂಚೂರು ಡೈಲ್ಯೂಟ್ ಮಾಡ್ಕೊಂಡು ಆಮೇಲೆ ಕ್ಯೂಬ್ ಟ್ರೇಗೆ ಹಾಕೋತೀನಿ. ಐ ಥಿಂಕ್ ಕಾಣಿಸ್ತಿದೆ ಅನಿಸುತ್ತೆ. ಇಷ್ಟೇ ಗಟ್ಟಿ ಇದ್ದರೆ ದಿನ ಬೆಳಗ್ಗೆ 1 ಕ್ಯೂಬ್ ತೊಗೋಬೋದು. ಇಲ್ಲ ಸ್ವಲ್ಪ ನಾವು ಡೈಲ್ಯೂಟ್ ಮಾಡ್ಕೊತೀವಿ ಅನ್ನೋದಾದರೆ 2 ಕ್ಯೂಬ್ ತೊಗೊಂಡ್ರು ನಡೆಯುತ್ತೆ.
ಆ್ಯಕ್ಚುಲಿ ಈ ಡ್ರಿಂಕ್ನ ನಾನು ತುಂಬ ಎಂಜಾಯ್ ಮಾಡ್ತೀನಿ ಬೆಳಗ್ಗೆ ಹೊತ್ತು ಕನ್ಸ್ಯೂಮ್ ಅಂದರೆ ಒಂಥರ ಇಟ್ ಫೀಲ್ಸ್ ವೆರಿ ಗುಡ್ ಗಟ್ಟಿಗೆ ತುಂಬ ಒಂಥರ ಚೆನ್ನಾಗಿ ಅನ್ಸತ್ತೆ ನನಗಿದು. ಫೈನಲಿ ನಮ್ಮ ಇಮ್ಯುನಿಟಿ ಬೂಸ್ಟರ್ಸ್ ರೆಡಿ ಆದರು. ಆಲ್ಮೋಸ್ಟ್ ನನಗಿದು ಇದನ್ನೆಲ್ಲ ಒಂದೊಂದೇ ಕ್ಯೂಬ್ ತೊಗೊಳ್ತೀನಿ ಅಂತಾನು ಸುಮಾರು ದಿವಸ ಬರುತ್ತೆ. ಈಗ ಇದನ್ನು ಎವ್ರಿ ಡೇ ಕನ್ಸ್ಯೂಮ್ ಮಾಡೋದ್ರಿಂದ ಕ್ಯೂಬ್ಸ್ಗಳನ್ನ ಇದನ್ನು ದಿನದಲ್ಲಿ ಮಧ್ಯಾಹ್ನನೋ ಯಾವಾಗೋ ಒಂದ್ಸಲ ಸುಮ್ಮನೆ 1 ಟೇಬಲ್ ಸ್ಪೂನ್ ತೊಗೊಂಬಿಡ್ತೀನಿ, 1 or 2 ಟೇಬಲ್ ಸ್ಪೂನ್ಸ್. ಇಟ್ ಡಿಪೆಂಡ್ಸ್. ಐ ಥಿಂಕ್ ನಾನು ತೊಗೊಂಡಿದ್ದೀನಿ, ನನಗೆ ಏನೂ ಆಗಿಲ್ಲ, ನನಗೇನು ಆ ಥರ ಡಿಸ್ಕಂಫರ್ಟ್ ಆಗಿಲ್ಲ ಅಥವಾ ಸ್ಟಮಕ್ ಅಪ್ಸೆಟ್ ಆಗಿಲ್ಲ. ಸೊ ಹಾಗಾಗಿ ನಾನು ತೊಗೋತೀನಿ. ಬಟ್ ಟೂ ಮಚ್ ನೆಲ್ಲಿಕಾಯಿ ಕೆಲವೊಬ್ಬರಿಗೆ ಸರಿ ಹೋಗುತ್ತೋ ಹೊಟ್ಟೆಗೆ ಇಲ್ಲೋ ಏನೋ ಗೊತ್ತಿಲ್ಲ. ಇಫ್ ಯು ವಾಂಟ್ ಟು ಟ್ರೈ ದಿಸ್, ಒಂದನ್ನು ತೊಗೊಳಕ್ಕೆ ಟ್ರೈ ಮಾಡಿ, 1 ಟೇಬಲ್ ಸ್ಪೂನ್ ತೊಗೊಳಕ್ಕೆ ಟ್ರೈ ಮಾಡಿ. ಅಥವಾ ದಿಸ್ ಈಸ್ ವೆರಿ ಈಸಿ ಮಾಡ್ಕೊಳ್ಳೋಕ್ಕೆ ಅದಕ್ಕಿಂತ. ಬಟ್ ಅದರಲ್ಲೂ ಎಷ್ಟೊಂದು ಒಳ್ಳೆ ಅಂಶಗಳಿದೆ, ಇದರಲ್ಲೂ ಎಷ್ಟೊಂದು ಒಳ್ಳೆ ಅಂಶಗಳಿದೆ. ಬೋತ್ ಆರ್ ವೆರಿ ವೆರಿ ಗುಡ್ ಫಾರ್ ಯೋರ್ ಗಟ್, ಫಾರ್ ಯೋರ್ ಹೆಲ್ತ್, ಫಾರ್ ಇಮ್ಯುನಿಟಿ ಆ್ಯಂಡ್ ಎವ್ರಿಥಿಂಗ್. ಬಟ್ ನೋಡಿಕೊಂಡು ನೀವು ಕನ್ಸ್ಯೂಮ್ ಮಾಡಿ ಅಂತ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಫುಡ್ಡು ಬೇರೆ ಬೇರೆ ಥರನೇ ರಿಯಾಕ್ಟ್ ಆಗುತ್ತೆ, ಬೇರೆ ಬೇರೆ ಥರನೇ ಹೆಲ್ಪ್ ಆಗುತ್ತೆ. ಸೊ ಗೊತ್ತಿಲ್ಲ ನಿಮಗೆ ಹೆಂಗಿದು ಸಹಾಯ ಆಗುತ್ತೆ ಅಂತ. ಸೊ ಇದು ನಮ್ಮ ಇಮ್ಯುನಿಟಿ ಬೂಸ್ಟರ್ಸ್ ನಿಮಗೆ ತೋರಿಸಿದಂಥ ಸಂಚಿಕೆ ಆಗಿತ್ತು. ನೀವು ಟ್ರೈ ಮಾಡಿದ್ರೆ ಆಬ್ವಿಯಸ್ಲಿ ಗೊತ್ತು ನಿಮಗೆ, ಕಾಮೆಂಟ್ ಸೆಕ್ಷನಲ್ಲಿ ಹೆಂಗೆ ಅನ್ನಿಸ್ತು ಅಂತ ನೀವು ಹೇಳ್ಬೋದು. ಆ್ಯಂಡ್ ಐ ವಿಲ್ ಪ್ರಾಮಿಸ್ ವಾರಕ್ಕೆ ಒಂದು ವೀಡಿಯೋ ನಾನು ಹಾಕ್ತಾಯಿದ್ದೆ, ಬಟ್ ಎಲ್ಲೋ ಒಂಚೂರು ಆ ಕಡೆ ಈ ಕಡೆ ಆಯಿತು, ಶೂಟೆಲ್ಲ ಆಯ್ತಲ್ಲ, ಹಾಗಾಗಿ ಈಗ ಗಿಲಿ ಜೂನಿಯರ್ಸು ಮುಗ್ದಿದೆ. ಸದ್ಯಕ್ಕೆ ಒಂದು ಸಣ್ಣ ಬ್ರೇಕಲ್ಲಿದ್ದೀನಿ ನಾನು. ಸೊ ಹಾಗಾಗಿ ಐ ಥಿಂಕ್ ವಾರಕ್ಕೆ ಒಂದು ಸಲ ಇನ್ಮೇಲೆ ವೀಡಿಯೋ ನಾವು ಮಾಡ್ಬೋದು. ಆ್ಯಂಡ್ ಆಲ್ಸೋ ಹೈರಾಕ್ಸ್ ಟ್ರೈನಿಂಗು ಶುರು ಮಾಡಿದ್ದೆ. ಅದೇನಾಯಿತು ಅಂತಲೂ ನೀವೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ, ಐ ಪ್ರಾಮಿಸ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಐ ಲವ್ ಯು ಗೈಸ್. ಫುಲ್ ಲವ್. ಬೈ ಬೈ.